ಹಲೋ ವಿದ್ಯಾರ್ಥಿಗಳ ಈ ಒಂದು ವಿಡಿಯೋದಲ್ಲಿ ನಾವು ಗಂಡು ಸಂತಾನೋತ್ಪತ್ತಿಯ ಅಂಗಗಳ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ. ಗಂಡು ಸಂತಾನೋತ್ಪತ್ತಿಯ ಅಂಗ ಸಂಭವನೀಯ ಚಿತ್ರಗಳ ಪಟ್ಟಿಯಲ್ಲಿ ಇದನ್ನು ಕೇಳಲ್ಲ, ಆದರೆ ಕಾರ್ಯಗಳಲ್ಲಿ ಗಂಡು ಸಂತಾನೋತ್ಪತ್ತಿಯ ಅಂಗದ ಬಗ್ಗೆ ಪ್ರಶ್ನೆಯನ್ನು ಕೇಳಬಹುದು, ಬಹಳಷ್ಟು ಸಲ ಕೇಳಿದ್ದಾರೆ. ಹಾಗಾದರೆ ಗಂಡು ಸಂತಾನೋತ್ಪತ್ತಿಯ ಅಂಗಗಳ ಭಾಗಗಳು. ಮೊದಲೇದು ವೃಷಣಗಳು. ವೃಷಣಗಳು ವೀರ್ಯಾಣುಗಳ ಉತ್ಪಾದನೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಸ್ರವಿಕೆ. ಇದರ ಕಾರ್ಯ, ವೃಷಣಗಳ ಕಾರ್ಯ ವೀರ್ಯಾಣುಗಳ ಉತ್ಪಾದನೆ, ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಸ್ರವಿಕೆ. ಇದಕ್ಕೆ ಸಂಬಂಧಪಟ್ಟಂಥ ಇನ್ನೊಂದು ಪ್ರಶ್ನೆಯನ್ನು ಕೇಳ್ತಾರೆ. ವೃಷಣಗಳು ದೇಹದ ಹೊರಚೀಲದಲ್ಲಿ ಇರುತ್ತವೆ ಏಕೆ ಅಂತ. ಏಕೆಂದರೆ ದೇಹದ ತಾಪಕ್ಕಿಂತ ವೃಷಣಗಳ ತಾಪ ಕಡಿಮೆ ಇರಬೇಕು ವೀರ್ಯಾಣುಗಳ ಉತ್ಪತ್ತಿ ಮಾಡಬೇಕಾದ್ರೆ. ಅದಕ್ಕಾಗಿ ದೇಹದಿಂದ ಹೊರಭಾಗದಲ್ಲಿ ಕಿಬೋಟೆಯಲ್ಲಿ ಇರುತ್ತವೆ ಅಂತ ಬರೀಬೇಕು. ನೆಕ್ಸ್ಟ್ ವೃಷಣಗಳು ಆದ ನಂತರ ವೀರ್ಯನಾಳ. ವೀರ್ಯಾಣುಗಳ ಸಾಗಾಣಿಕೆ. ವೀರ್ಯನಾಳದ ಕೆಲಸ ವೀರ್ಯಾಣುಗಳ ಸಾಗಾಣಿಕೆ. ನೆಕ್ಸ್ಟ್ ವೀರ್ಯಕೋಶಿಕೆ. ವೀರ್ಯಕೋಶಿಕೆ ಅಂದರೆ ಪ್ರೊಟಿಸ್ಟಾ ಗ್ರಂಥಿ ಅಂತ ಕರಿತೀವಿ. ಇದು ವೀರ್ಯಾಣುಗಳನ್ನು ಪೋಷಕ ದ್ರವದ ಮೂಲಕ ಪೋಷಿಸುತ್ತದೆ ಹಾಗೂ ಸಾಗಾಣಿಕೆ ಸುಲಭವಾಗಿಸುತ್ತದೆ. ನೆಕ್ಸ್ಟ್ ಬರೋದು ಶೀಶ್ನ. ವೀರ್ಯಾಣುಗಳನ್ನು ವೀರ್ಯನಾಳದ ಮೂಲಕ ಹೊರಹಾಕುತ್ತದೆ. ಶೀಶ್ನವು ವೀರ್ಯಾಣುಗಳನ್ನು ವೀರ್ಯನಾಳದ ಮೂಲಕ ಹೊರಹಾಕುತ್ತದೆ. ನೆಕ್ಸ್ಟ್ ಮೂತ್ರ ವಿಸರ್ಜನಾ ನಾಳ. ಇದು ವೀರ್ಯಾಣು ಮತ್ತು ಮೂತ್ರಗಳೆರಡಕ್ಕೂ ಇರುವ ಸಾಮಾನ್ಯ ಮಾರ್ಗವಾಗಿದೆ. ಇದು ಮೂತ್ರ ವಿಸರ್ಜನಾ ನಾಳ ಅಂತ ಕರಿತೀವಿ. ಇದಿಷ್ಟು ಗಂಡು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯಗಳು. ಸರಣಿ ಪರೀಕ್ಷೆಯಲ್ಲಿ ಕೇಳಿರುವ ಪ್ರಶ್ನೆ ಏನಪ್ಪ ಅಂದರೆ, ವೃಷಣಗಳಲ್ಲಿ ವೀರ್ಯಾಣುಗಳು ಉತ್ಪತ್ತಿಯಾದ ನಂತರ ಅದು ಯಾವ ಮಾರ್ಗವಾಗಿ ಸಾಗುತ್ತದೆ. ಆಪ್ಷನ್ ಬಹು ಆಯ್ಕೆ ಒಳಗೆ ಕೇಳಿದ ಪ್ರಶ್ನೆ. ಉತ್ಪತ್ತಿಯಾಗುವುದು ವೃಷಣಗಳಲ್ಲಿ. ನೆಕ್ಸ್ಟ್ ಬರೋದು ವೀರ್ಯನಾಳ, ವೀರ್ಯಕೋಶಿಕೆ, ಶಿಶ್ನ, ಮೂತ್ರ ವಿಸರ್ಜನಾ ನಾಳ. ಈ ಹಾದಿಯ ಮೂಲಕ ಅದು ಸಾಗಲ್ಪಡುತ್ತದೆ ಅಂತ ಬರೀಬೇಕು. ಇದಿಷ್ಟು ಗಂಡು ಸಂತಾನೋತ್ಪತ್ತಿಯ ಅಂಗಗಳ ಕಾರ್ಯಗಳು. ಇದರ ಜೊತೆಗೇ ಇನ್ನೊಂದು ಪ್ರಶ್ನೆ ಕೇಳ್ತಾರೆ, ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯಗಳು. ಯಾವ ಚಿತ್ರಗಳು ಕೇಳಲ್ಲ ಅಲ್ಲಿ ಪ್ರಶ್ನೆಗಳು ಡೆಫಿನೆಟಾಗಿ ಕೇಳ್ತಾರೆ. ಹೆಣ್ಣು ಸಂತಾನೋತ್ಪತ್ತಿ ಅಂಗಗಳ ಕಾರ್ಯ. ಮೊದಲೇದು ಅಂಡಾಶಯ. ಅಂಡಾಣುಗಳ ಉತ್ಪತ್ತಿ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ನ ಸ್ರವಿಕೆಯನ್ನು ಮಾಡುತ್ತದೆ. ಅಂಡಾಶಯ ಅಂಡಾಣುಗಳ ಉತ್ಪತ್ತಿ ಮತ್ತು ಈಸ್ಟ್ರೋಜನ್ ಹಾರ್ಮೋನ್ನ ಸ್ರವಿಕೆಯನ್ನು ಮಾಡುತ್ತದೆ. ನೆಕ್ಸ್ಟ್ ಫೆಲೋಪಿಯನ್ ನಾಳ. ಫಲಿತಗೊಂಡ ಅಂಡಾಣುಗಳನ್ನು ಗರ್ಭಕೋಶಕ್ಕೆ ಸಾಗಿಸುತ್ತದೆ. ಫಲಿತಗೊಂಡ ಅಂಡಾಣುಗಳನ್ನು ಗರ್ಭಕೋಶಕ್ಕೆ ಸಾಗಿಸುವುದು. ನೆಕ್ಸ್ಟ್ ಬರೋದು ಗರ್ಭಕೋಶ ಭ್ರೂಣದ ಬೆಳವಣಿಗೆಗೆ ಸಹಕರಿಸುತ್ತದೆ. ಗರ್ಭಕೋಶ ಭ್ರೂಣದ ಬೆಳವಣಿಗೆಗೆ ಸಹಕರಿಸುತ್ತದೆ. ನೆಕ್ಸ್ಟ್ ಬರೋದು ಯೋನಿ. ವೀರ್ಯಾಣುಗಳನ್ನು ಸ್ವೀಕರಿಸುತ್ತದೆ. ಅದರ ನೆಕ್ಸ್ಟ್ ಬರೋದು ಜರಾಯು. ಜರಾಯುವಿನ ಕಾರ್ಯವನ್ನು ಸರಣಿ ಪರೀಕ್ಷೆಯಲ್ಲಿ ಕೇಳಿದ್ರು ನೋಡ್ರಿ ವಿದ್ಯಾರ್ಥಿಗಳೇ. 2024-25 ಸಾಲಿನ ಕೇಳಿದ್ರು. ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ ಸಾಗಿಸುತ್ತದೆ. ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಮತ್ತು ಆಕ್ಸಿಜನ್ನ ಸಾಗಿಸುತ್ತದೆ. ಭ್ರೂಣದಿಂದ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ತಾಯಿಯ ರಕ್ತಕ್ಕೆ ಜರಾಯುವಿನ ಮೂಲಕ ವರ್ಗಾಯಿಸಿ ಹೊರಹಾಕುತ್ತದೆ. ವೆರಿ ಇಂಪಾರ್ಟೆಂಟ್. ಜರಾಯು ತಾಯಿಯಿಂದ ಭ್ರೂಣಕ್ಕೆ ಗ್ಲೂಕೋಸ್ ಅಂದರೆ ಆಹಾರ ಮತ್ತು ಆಕ್ಸಿಜನ್ ಉಸಿರಾಟಕ್ಕೆ, ಭ್ರೂಣದಲ್ಲಿ ಉತ್ಪತ್ತಿಯಾದ ತ್ಯಾಜ್ಯಗಳನ್ನು ಮತ್ತೆ ತಾಯಿಯ ರಕ್ತಕ್ಕೆ ಜರಾಯುವಿನ ಮೂಲಕ ವರ್ಗಾಯಿಸಿ ಹೊರಹಾಕಲ್ಪಡುತ್ತದೆ. ಇದಿಷ್ಟು ಗಂಡು ಸಂತಾನೋತ್ಪತ್ತಿ ಮತ್ತು ಹೆಣ್ಣು ಸಂತಾನೋತ್ಪತ್ತಿ ವಿವಾಹದ ಕಾರ್ಯ. ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್. ಇವು ಕಾರ್ಯಗಳನ್ನು ಮಾಡಬೇಕು. ಮುಂದಿನ ಒಂದು ವಿಡಿಯೋದಲ್ಲಿ ಮೆದುಳಿನ ಭಾಗಗಳ ಕಾರ್ಯಗಳ ಬಗ್ಗೆ ಅಧ್ಯಯನವನ್ನು ಮಾಡೋಣ.